ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಬಂತು. ಹಾ ಹೋಗೋಣ. ಮೊದಲು ಹೋಗಿ ಸುಬ್ದವ್ರ ಜೊತೆ ಮಾತಾಡ್ಬೇಕು. ಓಯ್ ನಿಂತ್ಕೊಳ. ನಿಂತ್ಕೊಳ. ಮೇಲ್ಗಡೆ ರೂಮ್ ಕ್ಲೀನ್ ಮಾಡ್ದೇನಾ? ಇವಾಗ ಮಾಡಕ್ ಹೋಗ್ತಾ ಇದೀನಿ. ಇನ್ನೂ ಎಷ್ಟೊತ್ತು? ಬೇಗ. ಮಾಡ್ತೀನಿ. ಇಲ್ಲಿ ಏನೋ ನೋಡ್ದಂಗ ಆಯ್ತು. ಇವಳು ಇಲ್ಲೇ ಇದ್ದಾಳ. ಇವಳೇನಾದ್ರೂ ಇಲ್ಲ ನೋಡಿದ್ರೆ ಕೂಗಾಡಿ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಅಣ್ಣ ನಿನ್ ಹೆಂಡತಿ ಲಿಮಿಟ್ ಅಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ನಾವನೇ ಸಾಯಿಸ್ತೀನಿ ಅಂತ ಹೇಳೇ ಬಿಡ್ತೀನಿ. ಸುಮ್ನವ್ರೆ. ಅಣ್ಣ ಅಣ್ಣ ಸುಮ್ನವ್ರೆ. ಸಾಹೇಬ್ರೆ, ಮನೇಲೇನೋ ಗಲಾಟೆ ಆಯ್ತಂತೆ. ಮನೆಯವ್ರು ಏನೇನೋ ಹೇಳಿ ನಿಮ್ ಮನ್ಸು ನೋಯಿಸಿರು ಅಂತ ಕೇಳ್ಪಟ್ಟೆ. ಅದು ನಾನು ಸಾಹೇಬ್ರೆ, ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ? ಅವ್ರು ಹೇಳಿದ್ ಕೇಳಿ ನಾನ್ ಮನೆ ಬಿಟ್ಟು ಹೋದೆ ಅನ್ಕೊಂಡ್ರಾ? ಅವ್ರು ಹೇಳಿದ ಮಾತುಗಳೇ ಆಗಿತ್ತಲ್ವಾ, ಯಾರಿಗಾದ್ರೂ ಮನ್ಸು ನೋಯಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಅದು ಸಾಹೇಬ್ರೆ, ಅವ್ರು ನನಗ್ ಗೊತ್ತಿಲ್ದೇ ಇರೋದೇನ್ ಹೇಳಿಲ್ವಲ್ಲ, ಗೊತ್ತಿರೋದೇ ತಾನೇ ಹೇಳಿದ್ರು. ಅಂದ್ರೆ ನೀವ್ ನನ್ನ ಇಷ್ಟ ಇಲ್ದೆ ಮದ್ವೆ ಆದ್ರಿ, ಅದು ಗೊತ್ತಿರೋ ವಿಷಯನೇ ಅಲ್ವಾ? ಅದೇ ಸತ್ಯ. ನೀವ್ ನನ್ನ ಇಷ್ಟ ಕೇಳಲಿಲ್ಲ, ನಾನ್ ನಿಮ್ಮಿಷ್ಟ ಕೇಳಲಿಲ್ಲ. ಪರಿಸ್ಥಿತಿ ಆಗಿತ್ತು, ಮದ್ವೆ ಆಯ್ತು. ಸಾಹೇಬ್ರೆ, ಸಾಧನಕ್ಕ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ನಿಮ್ಗೆ ಎಲೆಕ್ಷನ್ ಆಗಿ ಗೆಲ್ಲೋದಕ್ಕೆ ಶ್ರೀದೇವಿ ಕಾಲೋನಿ ಓಟ್ಗಳು ತುಂಬಾ ಮುಖ್ಯ ಅಂತೆ. ಆ ಕಾರಣಕ್ಕೆ ನೀವು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರಂತೆ. 5 ವರ್ಷದಿಂದ ಶ್ರೀದೇವಿ ಕಾಲೋನಿಗೆ ನೀವು ಎಷ್ಟು ಸೇವೆ ಮಾಡಿದೀರಾ ಅಂತ ನನಗೆ ಗೊತ್ತು ಸಾಹೇಬ್ರೆ. ಓಟ್ಗಳಿಗೆ ನೀವು ನಮ್ ಕಾಲೋನಿಯವ್ರ ಹತ್ರ ಬೇಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೀವ್ ಮಾಡಿರೋ ಕೆಲ್ಸನೇ ನಿಮ್ ಕೈ ಹಿಡಿಯತ್ತೆ. ಅಷ್ಟೇ ಅಲ್ಲ, ಈ ಎಲೆಕ್ಷನ್ ಮುಗಿಯೋವರೆಗೂ ಅಷ್ಟೇ ಅಂತೆ. ಎಲೆಕ್ಷನ್ ಮುಗಿದ್ಮೇಲೆ ನೀವ್ ನನ್ನ ವಾಪಸ್ ಕಾಲೋನಿ ಕಳಿಸ್ಬಿಡ್ತೀರಂತೆ. ನಿಮ್ ಹೆಂಡತಿ ಅಂತ ನನ್ನ ಒಪ್ಕೊಳ್ಳೋದೇ ಇಲ್ವಂತೆ. ಅಲ್ಲ, ಅವ್ರು ಹಾಗೆ ಹೇಳಿದ್ರು ಅಂತ ನೀವದನ್ನ ನಂಬಿಲ್ಲ ತಾನೆ? ನಿಮ್ಗೆ ಹಾಗ ಅನ್ಸುತ್ತಾ ಸಾಹೇಬ್ರೆ? ಗುರಿ ಮುಟ್ಟೋದಕ್ಕೋಸ್ಕರ ಒಂದ್ ಹೆಣ್ಣಿನ ಭಾವನೆನ್ ಮುಂದೆ ಇಟ್ಕೊಂಡು ಜನರಿಗೆ ಮೋಸ ಮಾಡ್ತೀರಾ ಅನ್ನೋದನ್ನ ನಾನ್ ನಂಬಲ್ಲ. ಅಂತ ರಾಜಕಾರಣದ ಬುದ್ಧಿ ನಿಮ್ಗಿಲ್ಲ ಅಂತ ಇಷ್ಟು ದಿನ ನಿಮ್ ಜೊತೆಗಿದ್ದು ಅರ್ಥ ಮಾಡ್ಕೊಂಡಿದ್ದೀನಿ ಸಾಹೇಬ್ರೆ.
ನಾನು ನಿಮಗೆ ಮೋಸ ಮಾಡಲ್ಲ ಅಂತ ನೀವೇಗೆ ಹೇಳ್ತೀರಾ? ಸುಮ್ಮನವ್ರೆ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸಾಹೇಬ್ರೆ. ಅಂದ್ರೆ ಎಷ್ಟು ನಿರ್ಮಲವಾಗಿದೆ, ಎಷ್ಟು ಸ್ವಚ್ಛಂದವಾಗಿದೆ. ಅರ್ಥ ಆಗ್ಲಿಲ್ಲ. ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅಂತ ಅವನ್ ಕಣ್ಣು ನೋಡಿದ್ರೆ ಹೇಳ್ಬೋದು. ಇಲ್ಲಿವರೆಗೂ ನನ್ಗೆ, ಈ ಕ್ಷಣದವರೆಗೂ ನಿಮ್ ಕಣ್ಣಲ್ಲಿ ಯಾವುದೇ ತರದ್ ಮೋಸ ವಂಚನೆ ಕಾಣಿಸ್ಲಿಲ್ಲ ಸಾಹೇಬ್ರೆ. ನಾನ್ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ಈಗ್ಲೂ ಅದನ್ನೇ ಹೇಳ್ತೀನಿ. ನಾನ್ ನಿಮ್ ಮನೆಗ್ ತಕ್ಕವಳಲ್ಲ. ಸುಮ್ಮನವ್ರೆ, ಹಾಗೆ ಹೇಳ್ಬೇಡಿ. ನಿಮಗ್ ಹಾಗ ಅನ್ಸ್ತಾ ಇರ್ಬೋದು ಸಾಹೇಬ್ರೆ, ಆದ್ರೆ ನನ್ನಿಂದಾಗಿ ನಿಮ್ ಮನೆ ವಾತಾವರಣ ಹಾಳಾದ್ರೆ ಅಥವಾ ಯಾರ ಮನ್ಸಿಗಾದ್ರೂ ಬೇಜಾರಾದ್ರೆ ನಾನು ಆ ಮನೇಲಿ ಇರಲ್ಲ ಸಾಹೇಬ್ರೆ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಸುಮ್ಮನವ್ರೆ, ಆದ್ರೆ ಈಗಲ್ಲ ಸಾಹೇಬ್ರೆ. ನೀವ್ ಎಲೆಕ್ಷನ್ ಅಲ್ಲಿ ಗೆದ್ದು MLA ಆದ್ಮೇಲೆ ನನ್ನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸಾಹೇಬ್ರೆ. ನಾನು ಯಾರ ಹತ್ರನೂ ಯಾವ ವಿಷಯನೂ ಹೇಳಲ್ಲ. ನೀವು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಗೆಲ್ತೀರಾ. ಅದಕ್ಕೆ ನಾನು ಶ್ರಮಿಸ್ತೀನಿ. ಅದು ನನ್ನ ತಮ್ಮನ ಕೊನೆ ಆಸೆ ಆಗಿತ್ತು ಸಾಹೇಬ್ರೆ. ಅದಕ್ಕೋಸ್ಕರನೇ ಅಲ್ವಾ ಅವನ್ ಪ್ರಾಣ ಕಳ್ಕೊಂಡಿದ್ದು. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀವ್ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಗೆಲ್ತೀರಾ. ನೀವ್ ಗೆದ್ದ ಮೇಲೆ ನಾನೇ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಯಾಕಂದ್ರೆ ನೀವ್ ನನ್ನ ದೂರ ಮಾಡಿದ್ರಿ ಅನ್ನೋ ಆರೋಪ ನಿಮ್ ಮೇಲೆ ಬಂದ್ರೆ ನಿಮ್ ರಾಜಕೀಯ ಜೀವನಕ್ಕೆ ತೊಂದರೆ ಆಗುತ್ತೆ. ಅದಾಗ್ಬಾರ್ದು. ಅದಕ್ಕೆ ಅದಕ್ಕೆ ನಾನೇ ನಿಮ್ಮಿಂದ ದೂರ ಹೋದೆ ಅಂತ ಎಲ್ಲರ ಹತ್ರನೂ ಹೇಳ್ತೀನಿ. ಸುಮ್ಮನವ್ರೆ, ನನಗ್ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಗೆ ಹೇಳ್ರಿ ಸಾಹೇಬ್ರ, ಹೇಳ್ಬಿಡ್ರಿ. ಸತ್ರು ನಾನು ನಿನ್ ಬಿಡೋದಿಲ್ಲ ಸುಮ್ಮನ ಅಂತ ಹೇಳ್ಬಿಡ್ರಿ, ಹೇಳ್ರಿ. ಇಲ್ಲೇನೋ ಮಾಡ್ತಾ ಇದ್ಯಾ? ಏನಿಲ್ಲ. ಏನೋ ನೋಡ್ತಾ ಇದ್ಯಾ? ಏಯ್ ನಿಂತ್ಕೊಳ್ಳೋ, ಏಯ್ ನಿಂತ್ಕೋ. ನಾನ್ಯಾಕೆ ನಿಂತ್ಕೋಬೇಕು? ನನಗೆ ನಿಂತ್ಕೋ. ಅದು ಸುಭಾಷ್ ವಾಯ್ಸ್ ಅಲ್ವಾ? ಏಯ್ ಓಡ್ತಾ ಇದೆ, ಬರ್ರೋ. ಏಯ್ 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 ಬಿಡ್ರ ಬಿಡ್ರ ಅಣ್ಣ 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 ಏ ಬಿಡ್ರ ಬಿಡ್ರ. ಬಿಡಿ 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 ಬಿಡಿ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ನನ್ನ ಮನೆ ಕರ್ಕೊಂಡು ಹೋಗೋ. ನಂಗೆ ಇಲ್ಲಕ್ಕೆ ಆಗ್ತಿಲ್ಲ ಅಣ್ಣ, ಪ್ಲೀಸ್ ಅಣ್ಣ.
ನೀನ್ ಕುಡ್ತಾ ಬಿಟ್ರೇನೆ ಜೀವನ ಸರಿ ಹೋಗೋದು. ಅರ್ಥ ಮಾಡ್ಕೋ, ಸರಿ ಸರಿ ಅರ್ಥ ಮಾಡ್ಕೋ. ನನ್ನ ಮನೇಲೇ ಇದೆಲ್ಲ ಬಿಡ್ತೀನಿ, ನನ್ನ ಮನೇಲೇ ಇದು ಕುಡ್ತಾ ಬಿಡ್ತೀನಿ, ಇವತ್ತೇ ಬಿಡ್ತೀನಿ, ಈಗಲೇ ಬಿಡ್ತೀನಿ, ನಿಜವಾಗ್ಲೂ ಬಿಡ್ತೀನಣ್ಣ. ಪ್ಲೀಸ್ ಪ್ಲೀಸ್, ನಾನು ಇಲ್ಲಿ ಒಬ್ಬನೇ ಬಿಡ್ಬೋಣ ನಂಗೆ ಒಂಥರ. ಸುಭಾಷ್, ಕರ್ಕೊಂಡ್ ಬಂದಿರೋ ನನಗೆ ಗೊತ್ತು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಸುಭಾಷ್, ಪ್ಲೀಸ್ ನೀನು ಕರ್ಕೊಂಡು ಹೋಗೋಣ. ಪ್ಲೀಸ್ ನಾನು ಒಬ್ಬನೇ ಬಿಟ್ಟು ಹೋಗೋಣ. ನಂಗೆ ಪ್ಲೀಸ್ ಅಣ್ಣ, ಅಣ್ಣ ಬೇಡ ಅಣ್ಣ, ಪ್ಲೀಸ್ 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 ಅಣ್ಣ ಬೇಡ. ಬಿಟ್ಬಿಡಿ. ಸುಭಾಷ್ ಅವ್ರೆ, ನೋವಾದಾಗ ಅಮ್ಮ ಅಂತ ಕಿರ್ಚ್ತೀರಾ. ನೀವ್ ಹೀಗ್ ನೋವಲ್ಲಿರೋದ್ನ ನೋಡಿ ಅಲ್ಲಿ ನಿಮ್ಮಮ್ಮ ಕೊರಗ್ತಿದ್ದಾರೆ. ಕೊನೆ ಪಕ್ಷ ನಿಮ್ಮಮ್ಮನ್ಗೋಸ್ಕರನಾದ್ರೂ ಬದಲಾಗಿ ದಯವಿಟ್ಟು. ಸುಭಾಷ್ ಅವ್ರೆ, ಸರ್, ನೀವಿಬ್ರು ಇಲ್ಲೇ ಇದ್ರೆ ಅವರು ಅತಿಯಾಗಿ ಆಡ್ತಾರೆ. ಪ್ಲೀಸ್ ಹೊರಡಿ ಇಲ್ಲಿ, ಪ್ಲೀಸ್. ಹುಷಾರಾಗಿ ನೋಡ್ಕೊಳ್ಳಿ. ನಾನು ಇದೀನಲ್ಲ, ನೋಡ್ಕೊತೀನಿ. ಇವ್ರನ್ನ ವಾರ್ಡ್ ಕರ್ಕೊಂಡು ಹೋಗಿ.